ನಗ್ದಿದೆ ನೋಡಿ. ನಿಮ್ಮ ಮಗ ಸ್ಕೂಲ್ಗೆ ಹೋದ್ಮ್ಯಾಗ ಮನೆ ಒರೆಸ್ಕೊಳಕತ್ತೀನಿ. ಹಿಂಗೆ ಬಾಂಡೆ ತಿಕ್ಕಿನಿ, ಮನೆ ಒರೆಸ್ತೀನಿ. ಮನೆ ಒರೆಸಿ ಬಟ್ಟೆ ತೊಳಕ್ಕೆ ಹೋಗ್ತೀನಿ. ಇವಾಗ ಎಲ್ಲ ಅಷ್ಟು ರೂಮ್ ಕಸ ಗುಡಿಸಿದೆ ಫಸ್ಟೇ. ಈಗ ಮನೆ ಮಾಪ್ ಹಾಕಿಬಿಟ್ಟಿನಿ ಪಟ. 2 ಬೆಡ್ರೂಮು, ಹಾಲು, ಕಿಚನ್ನು ಇಷ್ಟು ಒರೆಸ್ಕೋಬೇಕು ನೋಡ್ರಿ. ಡೈಲಿ ಇಷ್ಟು ಮಾಡ್ಯಾವ. ದಿನ ಒರೆಸ್ಕೊತೀನಿ. ದಿನ ಇಷ್ಟು ಧೂಳು ಇಲ್ಲದೆ ಬ್ಯಾಸ್ಗಿ ದಿನದಲ್ಲಿ ಎಲ್ಲಿಂದ ಬರ್ತೇನ್ರಿ ಧೂಳು. ಫ್ಯಾನ್ ಹಾಕ್ತೀವಲ್ಲ ಧೂಳು ಬರ್ತದ ನೋಡ್ರಿ. ಇದಿಷ್ಟು ಒರೆಸ್ಕೊಂಡು ಇನ್ನು ಆಚೆ ಕಡೆ ಇಷ್ಟು ಎಲ್ಲ ಅಂಡರ್ಕೊಂಡು ಒರೆಸ್ಕೋಬೇಕು. ಬಟ್ಟೆ ತೊಳೆದು ಬಂದು ಈ ಸ್ನಾನ ಮಾಡೀನಿ. ಮತ್ತೆ ಒಂದೊಂದು ಸ್ನಾನ ಮಾಡಿ ಪೂಜೆ ಮಾಡ್ಬೇಕ್ರಿ. ಇನ್ನ ಪೂಜೆ ಮಾಡೋದ್ರಾಗೆ 10:30 ಆಗ್ತದ ಅಂತ ಗೊತ್ತಿಲ್ಲ. ಇದಿಷ್ಟು ಒರೆಸ್ತೀನಿ. ಧೂಳು ಬರೇ ಧೂಳು ಎಲ್ಲ ಒರೆಸ್ತೀನಿ ರೀ. ನಾನು ಡೈಲಿ ಎಲ್ಲ ಒರೆಸ್ಕೊತೀನಿ. ಧೂಳು ಬರೇ ಧೂಳು. ಬಟ್ಟೆ ತೊಳೆಯಕ್ಕೆ ಹೋಗ್ಬೇಕ್ರಿ. ಇವಾಗ ಮತ್ತೆ ಸಿಗೋಣ. ಬಂಡಿ ಒರೆಸೋದ್ರಾಗೆ 9 ಗಂಟೆ 9:30 ಆಯಿತು. 9:30 ಆಗಿಂದ ಈಗ ಬಾಂಡೆ ತಿಕ್ಕಿನಿ. ಬಂಡಿ ಎಲ್ಲ ಒರೆಸೀನಿ ನೋಡಿರಿ. ಅಷ್ಟು ಬಾಂಡೆ ತಿಕ್ಕಿನಿ ನೋಡಿರಿ. ಅಷ್ಟು ಬಾಂಡೆ ಇದು ಬೆಳಗಿನ ನಾಷ್ಟದು. ಗೇಸ್ಟೇನು ಕಟ್ಟಿ ಕ್ಲೀನ್ ಮಾಡಿಕೊಂಡು ಬಂಡಿ ಒರೆಸ್ಕೊಂಡಿನಿ. ಒರೆಸ್ಕೊಂಡು ನೋಡಿರಿ ಎಲ್ಲ ರೂಮ್ ಕ್ಲೀನಾಗಿದೆ, ಹಾಲ್ ಕ್ಲೀನಾಗಿದೆ. ಈಗ 9:30 ಆಯಿತು. ಈಗೇನು ಮಾಡ್ತೀನಿ ಅಂದ್ರೆ ಬಟ್ಟೆ ತೊಳಿಲಿಕ್ಕೆ ಹೋಗೋಣ ಬನ್ನಿ. ನೋಡಿರಿ ಪೈಪ್ ಹಾಕಿನಿ, ಬಟ್ಟೆ ತೊಳಿತೀನಿ ಇವಾಗ. ನೋಡಿರಿ ಬಿಸಿಲು 9:30 ಶಾಪುರದಾಗ ಯಾವ ನಮ್ನಿ ಇರ್ತದೆ ನೋಡಿರಿ. ಈ ರೀತಿ ಇರ್ತದೆ ಬಿಸಿಲು ನೋಡಿರಿ. ಯಾವ ರೀತಿ ಬಿಸಿಲು 9:30 ಆಗಿದೆ ಇವಾಗ ನೋಡಿರಿ. ಅಷ್ಟು ಬಟ್ಟೆ ಇವೆ. ಅಷ್ಟು ಬಟ್ಟೆ ತೊಳೆದು ಸ್ನಾನ ಮಾಡಿ ಮತ್ತೆ ಪೂಜೆ ಮಾಡ್ಬೇಕು ನೋಡಿರಿ. ಬಿಸಿಲು ಯಾವ ರೀತಿ ಅದ. ಬಟ್ಟೆ ನೀರು ತುಂಬಿ ಸ್ನಾನ ಮಾಡಿ, ಬಟ್ಟೆ ತೊಳೆದು ಸ್ನಾನ ಮಾಡಿ ಪೂಜೆ ಮಾಡಿ ಚಹಾ ಕುಡಿಬೇಕು ನೋಡಿರಿ. ನಮ್ಮದು ಇಷ್ಟಿದೆ ನಮ್ಮ ಕೆಲಸ. ಕ್ಲೀನ್ ಮಾಡ್ಕೊಂಡಿನೆಲ್ಲ, ಇನ್ನೇನಿಲ್ಲ. ಬೆಳಗ್ಗೆ ಒಂದು ಸಾರಿ ಸ್ನಾನ ಆಗಿದೆ ರೀ. ಬಟ್ಟೆ ತೊಳೆದು ಮತ್ತೆ ಸ್ನಾನ ಮಾಡಿ ಪೂಜೆ ಮಾಡ್ಬೇಕು ನೋಡಿರಿ. ಮತ್ತೆ ಸ್ನಾನ ಪೂಜೆ ಮಾಡಿ ಸಿಗೋಣ ಫ್ರೆಂಡ್ಸ್. ಬಟ್ಟೆ ನೋಡಿ ಇಷ್ಟಿವೆ, ಇರೋದೇ 4 ಜನ. ಇಷ್ಟು ಬಟ್ಟೆ ಇವೆ, ತೊಳೆಯೋಣ. ಬಿಸಿಲು ನೋಡಿ ಹೇಗಿದೆ ನೋಡಿರಿ. ಈ ರೀತಿ ಇದೆ ನಮ್ಮ ಮಾರಿ ಮುಂದೆ ಕುಂಚಿಕೋರು ಗುಡಿಸ್ಲು ಹಾಕ್ಯಾರ್ರಿ ಅವ್ರದ್ದು. ಈ ರೀತಿ ಪೂಜೆ ಮಾಡ್ಕೊಂಡು ನೋಡಿರಿ. ಶುಕ್ರವಾರ ಪೂಜೆ ಮಾಡೋದಾಯಿತು. ಇವಾಗ ಚಹಾ ಕುಡಿಬೇಕು ನೋಡಿರಿ. ತಿರುಗಿ 12 ಗಂಟೆ ಆಯಿತು ಟೈಮು. ಎಷ್ಟು ಜಲ್ದಿ ಟೈಮ್ ಓಡ್ತದಂದ್ರೆ ಕುಂತಿಲ್ಲ ನಿಂತಿಲ್ಲ ಇಷ್ಟು ಟೈಮ್ ಓಡ್ತದೆ ನೋಡಿರಿ. ಬನ್ನಿ ಚಹಾ ಮಾಡ್ಕೊಂಡು ಕುಡಿದು ಮುಂದಿನ ಕೆಲಸ ಮಾಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನು ತಗೊಂಬಂದ್ರೆ ನಾನು ಈ ಬೇಸಿಗೆ ದಿನಕ್ಕೆ ಆಲೂಗಡ್ಡೆ ಚಿಪ್ಸ್ ಮಾಡೋದು ಹೇಳ್ಕೊಡ್ತೀನಿ. ನೋಡ್ಕೊಂಬನ್ನಿ ನೋಡ್ರಿ. ಆಲೂಗಡ್ಡೆ ಚಿಪ್ಸು ಬನ್ನಿ. ಆಲೂಗಡ್ಡೆ ಚಿಪ್ಸ್ ಮಾಡಕ ಈ ರೀತಿ ಆಲೂಗಡ್ಡೆ ತೊಗೊಂಡಿ ನೋಡ್ರಿ. ನಾನು 2 kg ಆಲೂಗಡ್ಡೆ ಅವು. ಇವು ಇಷ್ಟು ಆಲೂಗಡ್ಡೆ ತೊಗೊಂಡಿ 2 kg. ಇವು ಕ್ಲೀನಾಗೆ ತೊಳ್ಕೊಂಡು ಮೇಗಿಂದೆಲ್ಲ ಸಪ್ಪಿ ಬಿಚ್ಕೊಳ್ಳೋಣ. ಇವಿಷ್ಟು ಸಪ್ಪಿ ಬಿಚ್ಚಿಟ್ಟು ನೋಡ್ರಿ. ಇನ್ನೊಂದಿಷ್ಟು ಸಪ್ಪಿ ಬಿಚ್ಚಬೇಕು. ಇದೊಂದು ಸಪ್ಪಿ ಬಿಚ್ತೀನಿ. ಬಿಚ್ಚಿ ಹೇಗೆ ಮಾಡ್ತೀನಿ ನೋಡಿ. ಕ್ಲೀನಾಗೆ ಈ ರೀತಿ ಇದು ಆಲೂಗಡ್ಡೆ ಸಪ್ಪಿ ತೊಗೊಂಡು ಬಿಚ್ಚ್ರಿ. ಕ್ಲೀನಾಗೆ ಮೇಗಿಂದೆಲ್ಲ ತೊಳ್ಕೊಂಡು ನಾವು ಹೆರ್ಚೋಣ. ಈ ರೀತಿ ತೊಗೊಂಡು ಬಿಚ್ಚ್ರಿ. ಮೇಲ್ಗಡೆದೆಲ್ಲ ಸಪ್ಪಿ ತೆಗೆದು ಅದರೊಳಗಿರುವಂಥ ಎಜ್ಜಸ್ ಎಲ್ಲ ಹೋಗ್ತೈತಿ. ಕ್ಲೀನಾಗೆ ಫಸ್ಟ್ ನೀರಾಗಿ ತೊಳ್ಕೊರಿ. ಆಲೂಗಡ್ಡೆ ಥರ ಮಣ್ಣು ಇರ್ತೈತಿ. ಈ ರೀತಿ ಆಲೂಗಡ್ಡೆ ದಪ್ಪನು ನೋಡೇ ತರ್ಬೇಕ್ರಿ ಮಾರ್ಕೆಟ್ನಾಗ. ಅಂದ್ರೆ ಆಲೂಗಡ್ಡೆ ಚಿಪ್ಸು ಬಿಸಿಲಿಗಿಟ್ಟ ಮ್ಯಾಗ ಸ್ವಲ್ಪ ಕುಗ್ಗುತ್ತಾವು. ಕುಗ್ಗಲ್ಲ ದೊಡ್ಡ ಇದ್ದು ಅಂದ್ರೆ ಮಸ್ತ್ ಆಗ್ತಾವೆ. ದೊಡ್ಡ ಮಕ್ಕಳಿಗೆ ಆಲೂಗಡ್ಡೆ ಚಿಪ್ಸ್ ಅಂದ್ರೆ ತುಂಬಾ ಇಷ್ಟ ರೀ. ಹಾಗಾಗಿ ಆಲೂಗಡ್ಡೆ ಚಿಪ್ಸು ಬೇಸಿಗೆದಿಂದ ಮಾಡ್ಕೊಳಕ್ಕೆ ನಡಿತೈತಿ ನೋಡ್ರಿ. ವರ್ಷಗಟ್ಟಲೆ ಇಟ್ಕೊಂಡು ತಿಂದ್ರು ಏನಾಗಲ್ಲ. ನಾವು ಮಾಡಿರುವಂಥ ಚಿಪ್ಸು ಮಸ್ತ್ ಬರ್ತಾವ ನೋಡ್ರಿ. ಈ ರೀತಿ ಎಲ್ಲ ಬಿಚ್ಕೋಬೇಕ್ರಿ. 2 kg ಆಲೂಗಡ್ಡೆ ತಂದಾರೆ ಯಜಮಾನ್ರು. ಅದರ ಸ್ವಲ್ಪ ಪಲ್ಯ ಮಾಡ್ಕೊಂಡಿನಿ. ಈಗ 4 ಮಾಡ್ಕೊತೀನಿ ನಾನು. ಮತ್ತೆ ನಾಳೆಗೆ ಒಂದಿಷ್ಟು ಮಾಡ್ಕೊಕ್ ಬರ್ತೈತಿ. ಇನ್ನೊಂದು ಸ್ವಲ್ಪ ಅಂದ್ರೆ ಈಗ ನೋಡ್ರಿ ನಾನು ಸಪ್ಪೆ ಕ್ಲೀನಾಗೆ ಬಿಚ್ಚಿಟ್ಕೊಂಡಿನೆಲ್ಲ. ಕ್ಲೀನಾಗೆ ತೊಳ್ಕೊಬೇಕು ನೀವು. ತೊಳ್ಕೊಂಡು ಈಗ ನಾವು ಬಡ ಚಿಪ್ಸ್ ಮಾಡೋದ್ರಲ್ಲೇ ಕರೆದು ಬಿಡ್ಬೇಕು ನೋಡಿರಿ. ಕಟ್ ಮಾಡ್ಕೊಂಬಿಡ್ಬೇಕು. ಫಸ್ಟ್ ನೀರಾಗಿಟ್ಟು ತೊಳೆದು ಈಗ ನೋಡ್ರಿ ಕ್ಲೀನಾಗಿ ಸಪ್ಪಿ ಬಿಚ್ಚಿಟ್ಕೊಂಡಿವಲ್ಲ, ಒಂದು ಬಟ್ಟೆ ತೊಗೊಂಡು ಒರೆಸಿ ನಾವು ಕರ್ದು ಬಿಡೋಣ. ನೋಡ್ರಿ ಈ ರೀತಿ ಈಗ ಕಟ್ ಮಾಡ್ಕೋಬೇಕು. ಈಗ ಈ ರೀತಿ ಕಟ್ ಮಾಡಿಕೊಂಡು ಹಾಗೆ ನೀರಲ್ಲಿ ಹಾಕ್ಬೇಕು ನೋಡ್ರಿ.
ಈಗ ರೀ ಈ ರೀತಿ ನೀರು ಇಟ್ಕೊಂಡಿನಿ. ಹೊಟ್ಟೆ ಬುಟ್ಟಿ ತುಂಬ ಒಂದು 5-6-7 ಸಲ ನೀರು ಚೇಂಜ್ ಮಾಡ್ಬೇಕು ರೀ. ಕೊರ್ದು ಹಾಗೆ ನೀರಲ್ಲೇ ಬಿಡ್ಬೇಕು ನಾವು. ಈ ರೀತಿ ಕೊರ್ದು ಹಾಗೆ ನೀರಲ್ಲೇ ಬಿಟ್ಕೋಬೇಕು ನೋಡ್ರಿ ನಾವು. ನೋಡ್ರಿ ಈ ರೀತಿ ಕೊರ್ದು ನೋಡ್ರಿ ಈ ರೀತಿ ತಳ್ಳ ಹಾಕೋಬೇಕು. ನೀರಲ್ಲಿ ತೊಳೆದು 5-6 ಸಲ ನೀರು ಚೇಂಜ್ ಮಾಡಬೇಕು. ಇದ್ರ ಮ್ಯಾಗಿರುವಂಥ ಎಡ್ಜಸ್ ಎಲ್ಲ ಹೋಗ್ಬಿಡ್ತೈತಿ. ಹಾಗೆ ಎಲ್ಲ ರೀತಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ರಿ. ನೀರು ಕ್ಲೀನ್ ಇರ್ಬೇಕ್ರಿ, ಅಂದ್ರೆ ಚಿಪ್ಸು ಕಪ್ಪಾಗೋದು ಸೀರಲ್ರಿ. ಎಲ್ಲ ಚಿಪ್ಸು ಕೊರೆದು ಸಿಗೋಣ ತೊಳೆಯೋತ್ನೆ. ಈಗ ನೋಡ್ರಿ ಚಿಪ್ಸ್ ಯಾವ ರೀತಿ ಕಟ್ ಮಾಡೀನಿ ಅಂದ್ರೆ ಈ ರೀತಿ ಕಟ್ ಮಾಡ್ಕೊಂಡು ನೋಡ್ರಿ. ಅಷ್ಟು ಈ ರೀತಿ ಆಲೂಗಡ್ಡೆ ದೊಡ್ಡ ಇದು ಅಂದ್ರೆ ಇದೇ ಸೈಜ್ ಬರ್ತಾವ್ರಿ. ನೋಡ್ರಿ ಇಷ್ಟು ತೆಳ್ಳಗೆ ತಿರ್ಕೋಬೇಕ್ರಿ, ಇದು ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಒಂದ್ಸರಿ ನೀರ್ಲಿಂದ ತೆಗಿತೀವಿ ನೋಡ್ರಿ ಹೊರಗಡೆ. ಮತ್ತೆ ಇನ್ನೊಂದು ನೀರ ಹಾಕ್ರಿ. ಒಂದು 7-8 ಸರಿ ಚೇಂಜ್ ಮಾಡ್ರಿ. ಒಟ್ಟೆ ಚಿಪ್ಸು 1-2 ವರ್ಷ ಇಟ್ಟರು ಕಪ್ಪೆಳಗೆ ಬರ್ಬೇಕು ನೋಡ್ರಿ. ಚಿಪ್ಸ್ ಮಾತ್ರ ಸೂಪರ್ ಬರ್ತಾವ ನೋಡ್ರಿ. ಈ ರೀತಿ ತೆಳ್ಳಗೆ ಮಾಡ್ಕೋರಿ ಕಟ್ಟು. ಈಗ ನೋಡ್ರಿ ಒಂದ್ಸರಿ ನೀರನ್ನು ತೆಗ್ದೀನಿ. ಈಗ ಮತ್ತೆ 2ನೇ ನೀರು. ಈಗ 8 ಸರಿ ನೀರು ತೆಗಿತೀನಿ ನೋಡ್ರಿ ನಾನು. ನೋಡ್ರಿ ಈ ರೀತಿ ಬಂದ್ರೆ ಸಾಕು. ಒಟ್ಟ ಇದ್ರ ಮ್ಯಾಗಿರುವಂಥ ಎಲ್ಲ ಇದ್ದು ಹೋಗಿದ್ರೆ ಸಾಕು, ಎಡ್ಜಸ್ ಮೇಲಿರುವಂಥದ್ದು. ಈಗ ನೀರು ತಕೊಳ್ಳೋಣ. ಈಗ ನೋಡ್ರಿ ಮತ್ತೆ 3ನೇ ಸಲ ನೀರು ಚೇಂಜ್ ಮಾಡ್ತೀನಿ ನೋಡ್ರಿ. ಈಗ ನೋಡ್ರಿ ನೀರು ಹೋದಾಡಕ್ಕೆ ಇಟ್ಟೀನಿ. ಈಗ ಏನು ಮಾಡೋದಂದ್ರೆ 2 ಸ್ಪೂನ್ ಉಪ್ಪು ಹಾಕ್ಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು. 2 ಸ್ಪೂನ್ ಭಾಳ ಹಾಕ್ಬಾರ್ದ್ರಿ. 2 ಸ್ಪೂನ್ ಉಪ್ಪು ಹಾಕಿ ನೋಡ್ರಿ. ಈಗ ನೀರು ಹೋದಾಡೋತ್ನೇ ಚಿಪ್ಸ್ ಕಟ್ ಮಾಡಿದ್ದು ಹಾಕ್ಬೇಕ್ರಿ. ಅದ ಇಲ್ಲಿ ನೋಡ್ರಿ 4-5 ಸಲ ನೀರಾಗಿ ಚೇಂಜ್ ಮಾಡಿ ಏನು ತೋರಿಸಿದ್ರೆ ಇದು ಚಂದನ ಕೋಣ ಇಲ್ಲಿ ನೋಡ್ರಿ. ಮೇಲಿರುವಂಥ ಟಾರ್ಸ್ ಏನು ಇಲ್ಲ ನೋಡ್ರಿ. ನೀರು ಕ್ಲೀನಾಗೆ ಬೆಳ್ಳ ಕಾಣತಾವಲ್ಲ. ಈಗ ಇವು ಅದ್ರೊಳಗೆ ಹಾಕೋಣ ನೋಡ್ರಿ. ಈ ರೀತಿ ಕಟ್ ಮಾಡ್ಕೋಬೇಕು. ಮೇಲಿರುವಂಥ ಏನಿಲ್ಲ ನೋಡ್ರಿ, ಟಾರ್ಸ್ ಎಲ್ಲ ಹೋಗ್ಯದಲ್ಲ ಕ್ಲೀನ್. ಅವು ನೀರು 8 ಸರಿ ನೀರು ತೆಗ್ದಿ ನೋಡ್ರಿ ನಾನು ಮಾತ್ರ. ಅಂದ್ರೆ ವರ್ಷಗಟ್ಲೆ ಇಟ್ಟರು ಕಪ್ಪಾಗಲ್ರಿ. ಈ ರೀತಿ ಕಟ್ ಮಾಡ್ಕೊರಿ ಚಿಪ್ಸ್. ಈಗ ದೊಡ್ಡ ಆಲೂಗಡ್ಡೆ ತೋರಿ ಮಸ್ತ್ ಬರ್ತಾವ ನೋಡ್ರಿ. ಈಗ ನೋಡ್ರಿ ನೀರು ಹೋದಾಡಕತ್ತದ. ಈಗ ಹಾಕ್ಬಿಡೋಣ ಬನ್ನಿ. ಹೋದಾಡುವಂಥ ನೀರೊಳಗೆ ಈಗ ನೋಡ್ರಿ ಅಷ್ಟು ಚಿಪ್ಸ್ ಇದ್ರೊಳಗೆ ನೀರು ತೆಗೆದು ಹಾಕಿಬಿಡೋಣ. ಬೆಳತ್ತು ಬಿಡಬಾರ್ದ್ರಿ, ಭಾಳ ಕುದಿಸ್ಬಾರ್ದು. ಸ್ವಲ್ಪ ಹೊತ್ತು ಬಿಡಬೇಕು. ಚೆನ್ನಾಗಿದೆ. ಹೋದಾಡೋ ನೀರೊಳಗೆ ಹಾಕಿ ಹಂಗೆ ಸ್ವಲ್ಪ ಹೊತ್ತು ಬಿಡೋಣ, ತೆಗೆದು ಬಿಡೋಕೆ. ಮಸ್ತ್ ಬಿಸಿಲಿದ್ದ ಮಾಡ್ಕೊಂಡ್ಬಿಡ್ರಿ. ಮಸ್ತ್ನಾಗೆ ವರ್ಷಗಟ್ಲೆ ಇಟ್ಟರು 2 ವರ್ಷ 3 ವರ್ಷ ಆದರೂ ಏನಾಗಲ್ಲ. ನಾನು ಆಗಾಗ ವಿಡಿಯೋದಲ್ಲಿ ತೋರಿಸಿ ನೋಡ್ರಿ ಚಿಪ್ಸ್ ಫ್ರೈ ಮಾಡೋದು ಹೆಂಗೆ ಬಂದವತ್ತು ನೋಡ್ರಿ. ಅಲ್ಲಿ ನೀವು ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ. ಏನು ಪಟ್ಗ ಹಾಕೋದು ಬೇಡ, ಏನೂ ಹಾಕೋದು ಬೇಡ್ರಿ. ಹಾಗೇನೆ ಬೆಳ್ಳಗಿರ್ತಾವು. ಹಾಕೋರು ಪಟ್ಗ ಹಾಕ್ತಾರಿ. ನಾವೇನೋ ಪಟ್ಗ ಯಾವಾಗೂ ಹಾಕಿಲ್ಲ, ನಾನು ಹಾಕೋದು ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟು ಹಾಕ್ಬಿಟ್ರೆ ಆಯ್ತು ರೀ. ಉಪ್ಪು ಒಂದು ನೋಡಿಬಿಟ್ಟು ಭಾಳ ಸುಲಭ ಅದ್ರಿ ಮಾಡೋದು. ಒಂದು ಸಲ ಕೈ ಆಡಿಸೋಣ. ಒಂದು ಸ್ವಲ್ಪ ಹೊತ್ತು ಇದಾಗನ ತೆಗೆದು ಬಿಡ್ಬೇಕ್ರಿ. ಚಾಕುಲೆ ಇಳಿಗಿಲೆ ಕಟ್ ಮಾಡಿದ್ರೆ ಇದು ಚಂದ ಸೇಪ್ ಬರಲ್ರಿ. ನೋಡಿ ಆದಷ್ಟು ಸಾಚೆಲೆ ಕಟ್ ಮಾಡಿರಿ, ಮಸ್ತ್ ಬರ್ತಾವೆ. ಯಾವ ರೀತಿ ಅಂದರೆ ಈಗ ಈ ರೀತಿ ಮಾಡಿದ್ರೆ ಕಟ್ ಆಗ್ಬಾರ್ದು. ಈಗ ತೆಗೆದು ಬಿಡ್ಬೇಕು ನೋಡ್ರಿ. ಈಗೆಲ್ಲ ಸಂಪೂರ್ಣವಾಗಿ ನೀರು ತೆಗೆದು ಬಿಡ್ಬೇಕು. ನೀರು ತಗೊಂಡು ಈ ರೀತಿ ಜಾರ್ ತಗೋರಿ. ನೀರು ತೆಗೆದು ಹಾಕೊಂಬಿಡ್ರಿ. ಈ ರೀತಿ ತೂತಿನ ಜಲ್ದಿ ಒಳಗೆ ಹಾಕೋರಿ. ನೀರು ಕಮ್ಮಿ ಆಗ್ತಾವೆ. ಇಲ್ಲಾಂದ್ರೆ ಒಂದು ರೊಟ್ಟಿ ಬುಟ್ಟಿ ಒಳಗಾದ್ರೂ ಹಾಕೋಬಹುದು. ಈಗ ನೋಡ್ರಿ ಇದಕ್ಕೆ ಹಾಕೊಂಬಿಡೋಣ. ನೋಡ್ರಿ ಈ ರೀತಿ ನೀರು ತೆಗೆದು ಹಾಕೊಂಡ್ಬಿಡೋದು ಅಷ್ಟೇ ನಮ್ಮ ಕರ್ತವ್ಯ. ಇವಾಗ
ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೋರಿಸಿ ನಿಮಗೆ 2 kg ಆಲೂಗಡ್ಡೆಗೂ 2 kg ಒಳಗೆ ಸ್ವಲ್ಪ ಪಲ್ಯ ಮಾಡ್ಕೊಂಡಿನಿ ಇವತ್ತು ದೋಸೆದೊಳಗೆ. ಹಾಗಾಗಿ ಇನ್ನು ಮತ್ತೆ ನಾಳೆಗೆ ಮತ್ತೆ ತೋರಿಸ್ತೀನಿ ತಂದ್ರಂದ್ರೆ. ಇವಾಗ ಸೇರ್ ಮಾಡೀನಿ, ಬರ್ರಿ ಬಿಸಿಲಿಗೆ ಹಾಕಿ ಬರೋಣ. ಹಾಗೆ ನೋಡ್ರಿ ಈ ರೀತಿ ಹಾಕೋಬೇಕು ನೋಡ್ರಿ. ಈಗ ಒಂದು ಕಾಟನ್ ಬಟ್ಟೆ ಹಾಕಿದ್ದೇನೆ, ಹಾಕಿ ಈ ರೀತಿ ಹಾಕೊಂಡಿ ನೋಡ್ರಿ. ಕಾಟನ್ ವೇಲ್ ಮೇಲೆ ನೀವು ಭಾಳ ಇದು ಅಂದ್ರೆ ಸೀರೆ ಹಾಕೊಂಡಾದ್ರೂ ಹಾಕೋಬಹುದು ನೋಡ್ರಿ. ಯಾವ ರೀತಿ ಬಂದವು, ಫುಲ್ ಡೌನ್ ಮಾಡ್ತದೆ, ಮಸ್ತ್ ಬಂದಾವ ನೋಡ್ರಿ. ನೋಡ್ರಿ ರೆಡಿ ಅದು. ಬಿಸಿಲಿಗೆ ಮಂಜು ಮಂಜು ಕಾಣತ್ತದ ನೋಡ್ರಿ. ಈ ರೀತಿ ಬಂದವು. ಏನೋ ಬ್ಯಾಕ್ನೆಸ್ ಇಡಕ್ಕದ ಹಂಗೆ ಕಾಣ್ತ ನೋಡ್ರಿ. ಈ ರೀತಿ ಬಂದಾವ ನೋಡ್ರಿ. ಈ ರೀತಿ ಹಾಕೊಂಡಿನಿ. ಇನ್ನೊಂದು ಸ್ವಲ್ಪ ಜಾಗ ಇದ್ದಿದ್ದಿಲ್ಲ, ಅಲ್ಲಿ ಸ್ವಲ್ಪ ಹಾಕೊಂಡಿನಿ. ಈ ರೀತಿ ಬಂದಾವ ನೋಡ್ರಿ. ನೋಡ್ರಿ ಈ ರೀತಿ ಅವ. ಬಿಸಿಲಿಗೆ ಸ್ವಲ್ಪ ಮಂಜು ಕಾಣ್ತಿರ್ಬೋದು ನೋಡ್ರಿ. ತೆಳ್ಳಗೆ ಅರ್ಯಾಕೊಂಬಿಡ್ರಿ. ಒಂದಿನ ಒಣಗ್ತಾವೆ, ಭಾಳ ಆದರೆ 2-3 ದಿನ ಒಣಗಿಸ್ಬಿಟ್ರೆ ಆಯಿತು. ಬಿಸಿಲಿಗೆ ಒಂದಿನ ಮ್ಯಾಳ್ಗಿ ಮ್ಯಾಗ ಹಾಕ್ಕೊಂಡು ಮರುದಿನ ಅಲ್ಲೇ ತೆಳಗಡೆ ಟೆರ್ಕಸ್ನಾಗ ಇಟ್ಟರು ನಡಿತೈತ್ರಿ. ನೋಡ್ರಿ ಯಾವ ರೀತಿ ಬಂದಾವ ಅಂತ. ಮಸ್ತ್ ಬಂದಾವ್ರಿ. ಆಲೂಗಡ್ಡೆ 2 kg ತಂದಿದ್ದರಿಂದ ಸ್ವಲ್ಪ ಮಾಡಿದ್ದೀನಿ ನಾನು. ಮತ್ತೆ ತಂದ್ರೆ ಮತ್ತೆ ಮಾಡಿ ತೋರಿಸ್ತೀನಿ. ಒಮ್ಮೆ ಮಾಡಿ ತೋರಿಸಿ ನೋಡ್ರಿ. ನಾನು ಚಿಪ್ಸ್ ಹತ್ರ ಸೂಪರ್ ಬರ್ತಾವೆ. ಕರೆದು ಬಿಟ್ಟು ತೋರಿಸ್ತೀನಿ. ಒಣಗಿಂದ ಮಸ್ತ್ ಅಂದ್ರೆ ಮಸ್ತ್ ಬಂದಾವೆ ನೋಡ್ರಿ. ನೋಡ್ರಿ ಎಷ್ಟು ತೆಳ್ಳಗೆ ಹಾಕೀನಿ. ಈಗ ರೀ ಈ ರೀತಿ ತೆಳ್ಳಗಾದು ಅಂದ್ರೆ ಮಸ್ತ್ ಆಗ್ತಾವೆ ನೋಡ್ರಿ. ಈಗ ಈ ರೀತಿ ತೆಳ್ಳಗಾಗಬೇಕ್ರಿ. ಮಸ್ತ್ ಒಂದಿಂದ ಒಣಗಿ ಬಿಡ್ತಾವೆ ನೋಡ್ರಿ. ಮತ್ತೆ ಸಿಗೋಣ ತೆಳಗಡೆ ಹೋಗಿ. ನೋಡ್ರಿ ನಿನ್ನೆ ಹಾಕಿದ ಕುರುಡ್ಗಿ, ಮೊನ್ನೆ ಹಾಕಿದ ಕುರುಡ್ಗಿ ಎಲ್ಲವಷ್ಟು ಇಲ್ಲೇ ಹಾಕಿ ನೋಡ್ರಿ. ಮಸ್ತ್ ಮಾಡ್ಕೊಂಡು ತಿನ್ನತ್ತೀನಿ. ಈಗ 2 ಗಂಟೆ ಆಗಿದೆ ಟೈಮು ನೋಡ್ರಿ. ಮಗನೂ ನಾನು ಯಜಮಾನ್ರು ಬರ್ತಾರಂದ್ರೆ ಬರಲಿಲ್ಲ. ಮಗ ನಾನು ಇಬ್ಬರು ಕೂಡಿ ತಿನ್ನಾಕತ್ತೀವಿ. ಚಟ್ನಿ ಮಾಡಲಿಲ್ಲ ರೀ, ಸಾಂಬಾರಿತ್ತು. ಸಾಂಬಾರು ಕಾಸ್ಕೊಂಡು ಆಮೇಲೆ ತಿನ್ನತ್ತೀವಿ. ಚಲೋ ಆಗ್ಯಾವ ದೋಸೆ. ಸೂಪರ್ ಅಂತ ನೋಡ್ರಿ. ಮಸ್ತಾಗ್ಯಾವ. ಹೋಟೆಲ್ಗಿಂತ ಮನೆಗೆ ಚಲೋ ಅಲ್ಲ, ಮನೆಗೆ ಚಲೋ ಅಂತ ನೋಡ್ರಿ. ಶುದ್ಧವಾದ ತಿನ್ನಾಕ ಚೆನ್ನಾಗಿರ್ತದ. ಮಗ ಅವರು 2 ಗಂಟೆ ಏನಾದ್ರಾಗ ಊಟ ಮಾಡ್ತಾರೆ. ಅವ್ರಿಗೆ ಟೈಮ್ ಟು ಟೈಮ್ ಊಟ ಕೊಡಬೇಕಲ್ಲ. ಅವನಿಗೆ ದೋಸೆ ಮಾಡಿಕೊಡಂದ ಮಾಡಿಕೊಟ್ಟಿನಿ. ನಾನು ದೋಸೆ ಈಗ ತಿಂತೀನಿ. ಬರ್ರಿ ನಾಷ್ಟ ಮಾಡೋಮ್ಮ. ನಿಮ್ಮ ಮನೇಲಿ ಏನು ದೋಸೆ ನಾಷ್ಟ ಮಾಡಿರೆ, ಏನು ಮಾಡಿರೆ ಹೇಳ್ರಿ. ನಾ ಮಾತ್ರ ದೋಸೆ ಮಾಡ್ಕೊಂಡು ನೋಡ್ರಿ. ಹಾಗೆ ಹಾಕೊಳ್ಕತ್ತೀನಿ, ಹಾಗೆ ತಿನ್ನಾಕತ್ತೀನಿ ನೋಡ್ರಿ. ಹಾಗೆ ಅವ್ನಿಗೆ ಹಾಕಿ ಕೊಟ್ಟಿನಿ ರೀ. ನಾವು 1-2 ಹಾಕೊಂಡು ತಿನ್ನೋದು ನೋಡ್ರಿ. ಇವಾಗ ಮಸ್ತ್ ಆಗ್ತಾವ್ರಿ ದೋಸೆ. ನಿಮ್ಮ ಮನೆಗೆ ಏನು ನಾಷ್ಟ ಮಾಡಿರಿ ಹೇಳ್ರಿ. ನಾನು ನೋಡ್ರಿ ಈಗ ಮೇಲ್ಗಡೆ ಬ್ರಷ್ನಿಂದ ಹಚ್ಚೋದ್ರಕ್ಕಿಂತ ಈರುಳ್ಳಿಯಿಂದ ಹಚ್ಚಿರಿ, ಟೇಸ್ಟ್ ಮಸ್ತ್ ಬರ್ತಾವೆ. ಮಸ್ತ್ ಗರಿಗರಿಯಾಗಿ ಬರ್ತಾವೆ. ಈಗ ಸಾಯಂಕಾಲ ಅಡುಗೆ ಮಾಡೋದು. ಇವಾಗ ಏನಿಲ್ಲ ರೀ, ಬರೀ ನಾಷ್ಟ. ಯಜಮಾನ್ರು ಬಂದಿಲ್ಲ, ಅದಕ್ಕೆ ನಾನು ವೈಭವ್ ನಾನು ನಾಷ್ಟ ಮಾಡ್ತೀವಿ. ಬರ್ರಿ ನಾಷ್ಟ ಮಾಡೋಣ ಅಂತ. ನೀವೇನು ಮಾಡಿರಿ ಹೇಳ್ರಿ. ಮತ್ತೆ ಸಿಗೋಣ ನೋಡ್ರಿ. ಈ ರೀತಿ ಆಗ್ಯಾವ ಚಿಪ್ಸು. 2 kg ಚಿಪ್ಸು ಇಷ್ಟೊಂದು ಆಗಿವೆ ನಾವು ನೋಡ್ರಿ. ಎಷ್ಟು ವೈಟ್ ಆಗ್ಯಾವ. ಇನ್ನು ಇಲ್ಲಿಷ್ಟಿವೆ, ಬಿಚ್ಚಬೇಕು ನೋಡ್ರಿ. ಚಿಪ್ಸು ಈ ರೀತಿ ಬಂದವು ನೋಡ್ರಿ. ಈ ರೀತಿ ಬಂದವು. ಈ ಸದ್ದ ನಾನು ಫ್ರೈ ಮಾಡ್ತೀನಿ. ನೋಡ್ಕೊಂಬರ್ರಿ. ಕಾಯಿ ಇಡ್ತೀನಿ. ಬೇಗ ಹಾಕಿದ ತಕ್ಷಣ ತೆಗೆದು ಬಿಡಬೇಕು. ಜಾಸ್ತಿ ಹೊತ್ತು ಬಿಟ್ಟರೆ ಕೆಂಪಾಗೋ ಸಾಧ್ಯತೆ ಇರ್ತಾವೆ ನೋಡ್ರಿ. ಅಷ್ಟು ಮಸ್ತ್ ಬಂದಾವ ನೋಡ್ರಿ. ರೆಡಿ ಆಗ್ಯಾವ. ಈ ರೀತಿ ಒಂಚೂರು ಖಾರ ಉದುರ್ಸ್ಕೊಂಡು ತಿಂದ್ಬಿಡೋಣ. ಮಸ್ತ್ ಆಗ್ತಾವೆ. ರೆಡ್ ಖಾರ ಸೂಪರ್ ಆಗ್ತಾವೆ ನೋಡ್ರಿ. ಚಿಪ್ಸು ನೋಡ್ರಿ ಯಾವ ರೀತಿ ಬಂದಾವ. ಮಸ್ತ್ ಬಂದಾವ ನೋಡ್ರಿಗ. ನೋಡ್ರಿಗ ಒಂಚೂರು ಖಾರ ಹಾಕೀನಿ ನೋಡ್ರಿ ಯಾವ ರೀತಿ ಬಂದಾವ ಅಂತ. ಮಸ್ತ್ ಅಂದ್ರೆ ಮಸ್ತ್ ಬಂದಾವ ನೋಡ್ರಿ. ನೋಡ್ರಿ ಯಾವ ರೀತಿ ಬಂದಾವ ಅಂತ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ. ಅಂಗಡಿನ ಚಿಪ್ಸ್ ಗಿತ್ತ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ. ಭಾರಿ ಮಸ್ತ್ ಆಗ್ಯಾವ. ತಿಂದು ನೋಡಿ ಮಗ, ಟೇಸ್ಟ್ ಆಗ್ಯಾವಣ. ಸೂಪರ್ ಬಂದಾವ ನೋಡ್ರಿ. ಯಾವ ರೀತಿ ಬೆಳ್ಳಗೆ ಬಂದಾವ. ಏನು ಕಪ್ಪಾಗಿಲ್ಲ, ಏನು ಕೆಂಪಗಾಗಿಲ್ಲ, ಏನಾಗಿಲ್ಲ. ಮಸ್ತ್ ಅಂದ್ರೆ ಮಸ್ತ್ ಬಂದಾವ. ಚಿಪ್ಸ್ ನೋಡಿದ್ರೆ ನೋಡ್ರಿ ಯಾವ ರೀತಿ ದೊಡ್ಡ ದೊಡ್ಡ ಆಗ್ಯಾವ. ಮಸ್ತ್ ಆಗ್ಯಾವ ನೋಡ್ರಿ. ಈ ರೀತಿ ಮಾಡ್ಕೋರಿ. 2 ದಿನ ಬಿಸಿಲಲ್ಲೇ ಒಣಗಿ ಬಿಡ್ತಾವ. ಸೂಪರ್. ನಿನ್ನೆ ಮಾಡೀನಿ, ಇವತ್ತಿಷ್ಟು ಮಾಡೀನಿ. ನಿನ್ನೆ ಮಾಡಿದ್ದು ಕರ್ದಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ. ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ತೋರಿಸ್ತಾನೆ ಇರಿ. ನಿಮಗೇನಾರ ಲೈಕ್ ಆದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ.